ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಲೀಫ್ ಬೀಡ್ಸ್ ಮೊದಲೇ ನಾನು ಒಂದು ತೋರಿಸ್ಕೊಟ್ಟಿದ್ದೆ ಲೀಫ್ ಬೀಡ್ಸ್ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ. ಇವತ್ತು ಇನ್ನೊಂದು ಅದೇ ರೀತಿ ಬೀಡ್ಸ್ ಯೂಸ್ ಮಾಡಿ ಯಾವುದನ್ನ ಒಂದು ಡಿಸೈನಾಗಿ ನಾವು ಕ್ರಿಯೇಟ್ ಮಾಡ್ತಿದ್ದೀನಿ, ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಸಿಲ್ವರ್ ಲೀಫ್ ಬೀಡ್ಸ್ ತೊಗೊಂಡಿದ್ದೀನಿ, ಯಾಕೆಂದರೆ ಸ್ಯಾರಿ ಪೂರ್ತಿ ಸಿಲ್ವರ್ ಇದೆ, ಗೋಲ್ಡ್ ಎಲ್ಲೂ ಇಲ್ಲ. ಇದು ಲೈಟ್ ಬ್ಲೂ ಮತ್ತು ಡಾರ್ಕ್ ಬ್ಲೂ ಕಾಂಬಿನೇಷನಲ್ಲಿದೆ. ಸೊ ನಾನು ಫಸ್ಟಿಗೆ ಇಲ್ಲಿ ಏನಂದರೆ ಬಾಡಿ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 6 ಎಳೆ ದಾರ ಮಾಡಿಕೊಂಡು 2 ಕಲರ್ನು ಸುತ್ತಿಟ್ಕೊಂಡಿದ್ದೀನಿ ಆಲ್ರೆಡಿ. ಮತ್ತು ನೀಡಲ್ ನಂಬರ್ 10 ಬೇಕಾಗುತ್ತೆ ಇದಕ್ಕೆ, ನಾನು ಅದನ್ನು ತೊಗೊಂಡಿದ್ದೀನಿ. ಲೀಫ್ ಬೀಡು ಮತ್ತು ದಾರ ಇದಿಷ್ಟನ್ನು ಯೂಸ್ ಮಾಡಿ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇಗೆ ಫಸ್ಟು ನಾವು ಸ್ಟಾರ್ಟಿಂಗ್ ರೈಟ್ ಸೈಡಿಂದನೇ ಶುರು ಮಾಡಬೇಕು. ಈ ಡಿಸೈನ್ಗೆ ಫಸ್ಟು ನಾನು ಬಾಡಿ ಕಲರ್ ತೊಗೋತಾ ಇದ್ದೀನಿ, ಲೈಟ್ ಬ್ಲೂ ಶೇಡು. ಯಾಕಂದರೆ ಪಲ್ಲು ಡಾರ್ಕ್ ಇರುತ್ತೆ, ಸೊ ನಾನು ಪಲ್ಲು ಡಾರ್ಕ್ ಇರೋದ್ರಿಂದ ನಾನು ಫಸ್ಟಿಗೆ ಲೈಟ್ ಬ್ಲೂ ಶೇಡಿಂದ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನಾವು ಇಲ್ಲಿ ಈ ರೀತಿಯಾಗಿ ಫಸ್ಟು ನಾಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಮತ್ತೆ ಇನ್ನೊಂದ್ಸಲ ಇಲ್ಲಿ ಲಾಕ್ ಮಾಡೋಣ, ಪಕ್ಕದಲ್ಲೇ ಇನ್ನೊಂದ್ಸಲ ಲಾಕ್ ಮಾಡಬೇಕು. ನೋಡಿ ಹೀಗೆ 2 ಸಲ ಲಾಕ್ ಆದಮೇಲೆ 2 ಚೈನ್. ಈ 2 ಚೈನ್ ಏನಕ್ಕೆ ಅಂದರೆ ಫ್ರೆಂಡ್ಸ್, ನೆಕ್ಸ್ಟ್ ನಾವು ಕಂಬ ಹಾಕ್ಕೊಂಡು ಮಾಡೋದು ಡಿಸೈನು. ಸೊ ಕಂಬಕ್ಕೆ ಅಷ್ಟೇ ಹೈಟಿಗೆ ಬೇಕು ಅಂದ್ಬಿಟ್ಟು, ನಿಮಗೆ 3 ಕಂಬ ಬೇಕಂದರೆ 3 ಚೈನ್ ಬೇಕಂದರೆ ಹಾಕ್ಕೊಳ್ಳಿ, ಸ್ವಲ್ಪ ಉದ್ದ ಬರುತ್ತೆ. ನನಗೆ ಇಲ್ಲಿ ಚಿಕ್ಕದು ಕೇಳಿದ್ದಾರೆ ಕಸ್ಟಮರ್, ಸೊ ನಾನು ಚಿಕ್ಕದಾಗೆ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾವು ಕಂಬಗಳನ್ನ ಮಾಡಬೇಕು. 1 2 ಸ್ಟಾರ್ಟಿಂಗಲ್ಲಿ ಮಾತ್ರ ನಾನಿಲ್ಲಿ 3 ಕಂಬ ತೊಗೊಂಡಿದ್ದೀನಿ. 3 ಕಂಬ ಅಂದರೆ ಫಸ್ಟು ನಾವು ಏನು 2 ಚೈನ್ ಹಾಕಿದ್ವಲ್ಲ ಅದನ್ನು ಸೇರಿಸಿ ನಾನು ಕಂಬದ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ಬರೀ 2 ಕಂಬಗಳನ್ನ ಹಾಕೊಂಡು ಹೋಗೋದು. ನೆಕ್ಸ್ಟು 2 ಚೈನ್ ತುಂಬ ಚಿಕ್ಕದಾಗೆ ಹಾಕ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೆಕ್ಸ್ಟ್ ಕಂಬನ ನೋಡಿ ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋದು. ಎಳೆ ಬಿಚ್ಕೋಬಾರ್ದು ಫ್ರೆಂಡ್ಸ್, ಯಾಕಂದರೆ ಎಳೆ ಬಿಚ್ಕೊಂಡ್ರೆ ನಿಮಗೆ ಫಿನಿಶಿಂಗ್ ಲುಕ್ ಚೆನ್ನಾಗಿ ಬರಲ್ಲ. ಸೊ ಎಲ್ಲ ಎಳೆಗಳು ನೀಟಾಗಿ ಬರೋ ರೀತಿ ನೋಡ್ಕೊಳ್ಳಿ. ನೋಡಿ ಹೀಗೆ. ಮತ್ತೆ ಇನ್ನೊಂದು ಕಂಬ ಪಕ್ಕದಲ್ಲೇ ಹಾಕ್ಕೋಬೇಕು, ಒಂದ್ರ ಪಕ್ಕ ಒಂದು. ನೋಡಿ ಇಷ್ಟು. ನಾನು ತುಂಬ ಪುಟ್ಟದಾಗಿ ಹಾಕ್ತೀನಿ, ಹಾಗಾಗಿ ಇದು ತುಂಬ ಕ್ಯೂಟಾಗೂ ಕಾಣಿಸುತ್ತೆ. ಮತ್ತೆ 2 ಚೈನ್ ಹಾಕಿದ್ದೀನಿ, ಮತ್ತೆ 2 ಕಂಬ, 1 2 ಚೈನು, ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕಂಬ ಮಾಡ್ಕೊಳ್ಳಿ. 1 2 ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಇದು ಇದೇ ರೀತಿ 2 ಕಂಬ 2 ಚೈನ್ 2 ಕಂಬ ಮತ್ತು 2 ಚೈನ್ನ ಕಂಪ್ಲೀಟ್ ಮಾಡಬೇಕು. ತೋರಿಸ್ತೀನಿ ನಾನು, ಇನ್ನೊಂದೆರಡು ಹಾಕಿ ತೋರಿಸ್ತೀನಿ ಹೇಗೆ ಅಂತ. 2 ಚೈನು. ನಿಮಗೆ ಇಷ್ಟ ಇದ್ದರೆ ದೊಡ್ಡದು ಬೇಕಂದರೆ ಒಂದು ಸ್ವಲ್ಪ ಉದ್ದ ದಾರ ಇಳ್ಕೊಂಡ್ರೆ ದೊಡ್ಡ ಕಂಬ ಆಗುತ್ತೆ. ಆದರೆ ಒಂದೇ ಸಮ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಹೇಗೆ ಅಂದರೆ ನೀವು ನೋಡಿರ್ಬೋದು, ಒಂದು ಉದ್ದ ಒಂದು ತುಂಡ ಬರಬಾರ್ದು, ನೀಟಾಗಿ ಒಂದೇ ಸಮ ಬಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಎಳ್ಕೋಬಾರ್ದು. 1 2 ಚೈನ್ ಹಾಕಿ ಒಂದು 2
ಮತ್ತೆ ನಾನು 2 ಚೈನ್ ಹಾಕಿ ಮತ್ತೆ 2 ಕಂಬ ಹಾಕ್ತಾ ಇದ್ದೀನಿ. ಇದೇ ರೀತಿ ನೋಡಿ, ಒಂದು ಸ್ವಲ್ಪ ದೂರ ಹಾಕಿ ನಾನು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ, ಇದು ಹೇಗೆ ಬರುತ್ತೆ ಅಂತ ಹೇಳಿ. ನೋಡಿ ಇವಾಗ ಇದನ್ನ ಒಂದು ಸ್ವಲ್ಪ ದೂರ ಹಾಕಿ ನಾನು ನೋಡಿ ಈ ರೀತಿ ಕಾಣಿಸುತ್ತೆ, ಸ್ಟಿಫಾಗಿ ಕಾಣಿಸುತ್ತೆ, ತುಂಬ ನೀಟಾಗಿ ಕೂಡ ಬರುತ್ತೆ. ನೀವು ಲೀಫ್ ಬೇಡ ಅಂದರೆ ನೀವು ಗೆಜ್ಜೆ ಬೀಡ್ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಮಧ್ಯದಲ್ಲಿ ನಮಗೆ ಬೀಡ್ಸ್ ಬೇಕಾದರೆ ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಲೈನಿಗೆ ನಾವು ಇಲ್ಲಿ ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋದು. ಸೊ ನಾನು ಇದು ಕಂಪ್ಲೀಟ್ ಮಾಡಿ ಲೀಫ್ ಬೀಡ್ ಯಾವ ರೀತಿ ನೆಕ್ಸ್ಟ್ ಲೈನಲ್ಲಿ ಆ್ಯಡ್ ಮಾಡ್ಕೊಳ್ಳೋದು ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ಅದು ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಇಷ್ಟು ಪುಟ್ಟದಾಗಿ ಹಾಕಿದ್ದೀನಿ ನಾನು. ಈ ರೀತಿ ಮಾಡಿ ಲಾಸ್ಟಿಗೆ ದಾರ ಎಂಡ್ ಮಾಡಿ 2 ಚೈನ್ ಎಕ್ಸ್ಟ್ರಾ ಹಾಕಿ ಇದು ಎಂಡ್ ಮಾಡಿದ್ದೀನಿ ನಾನು ಕೊನೆಗೆ. ಈ ರೀತಿಯಾಗಿ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಇವಾಗ ನೆಕ್ಸ್ಟ್ ಕಲರ್ ಆ್ಯಡ್ ಮಾಡ್ಬೇಕು. ನಾನಿವಾಗ ಪಲ್ಲು ಕಲರ್ ಆ್ಯಡ್ ಮಾಡ್ತಾ ಇದ್ದೀನಿ. ಪಲ್ಲು ಕಲರ್ ಹೇಗೆ ನಾವು ಫಸ್ಟ್ ಹೇಗೆ ಬಾಡಿ ಕಲರ್ ಆ್ಯಡ್ ಮಾಡೋದು ಅದೇ ರೀತಿ 6 ಎಳೆ ದಾರ ತಗೊಂಡು ನಾವು ಇಲ್ಲಿ ಸುತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಏನು ನಾವು ಫಸ್ಟ್ 3 ಚೈನ್ ಹಾಕಿದ್ವಿ ಅಲ್ಲ, ಆ 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದ್ರ ಮೇಲೆ ನಾವು ಹೀಗೆ ತಗೋಬೇಕು. ನೋಡಿ ಹೀಗೆ ಫಸ್ಟ್ ಚೈನ್ ಹಾಕಿದ್ವಿ ನೋಡಿ ನಾವು, ಅದ್ರ ಮೇಲೆ ನಾನು ಲಾಕ್ ಮಾಡ್ಕೊತಿದ್ದೀನಿ. ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ ಹೇಳಿ ನಾನು ಅದರ ಮೇಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಹತ್ತಿರದಿಂದ ತೋರಿಸ್ತೀನಿ. ಈ ರೀತಿಯಾಗಿ ಫಸ್ಟ್ ಅದು 3 ಚೈನ್ ಕಾಣಿಸುತ್ತಲ್ಲ, ಅದರಲ್ಲಿ ಫಸ್ಟ್ ಚೈನಿಗೆ ನಾನು ಲಾಕ್ ಮಾಡಿದ್ದೀನಿ. ನಾವಿವಾಗ ಇಲ್ಲೇ ಡೈರೆಕ್ಟಾಗಿ 2 ಚೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಪಕ್ಕದಲ್ಲೇ ಅಲ್ಲಿ ಜಾಗ ಇರಲ್ಲ, ಅದಕ್ಕೆ ಒಂದೇ ಒಂದು ಕಂಬನ ಹಾಕೊಳ್ಳೋಣ. ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟ್ ಮಾತ್ರ, ಆಮೇಲೆ ಈಸಿಯಾಗಿ ಹಾಕೊಂಡು ಹೋಗ್ಬಿಡ್ಬೋದು. ಫಸ್ಟ್ ಮಾತ್ರ ಒಂಚೂರು ಡಿಫಿಕಲ್ಟ್ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ಹಾಕಬೇಕಾದ್ರೆ, ಯಾಕಂದರೆ ಅದು ಇಲ್ಲಿ ಜಾಗ ಇರೋದಿಲ್ಲ. ಫಿನಿಶಿಂಗಿಗೋಸ್ಕರ ಆ ರೀತಿ ಫಸ್ಟ್ ನಾನು 3 ಕಂಬಗಳನ್ನ ಏನು ಹಾಕಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಫಸ್ಟ್ ಒಂದು ಕಂಬ ಆದಮೇಲೆ ನಾವು ಇಲ್ಲಿ ಏನು ಜಾಗ ಬಿಟ್ಟಿರಲ್ಲ ಡೈರೆಕ್ಟಾಗಿ ನಾವು ಹಾಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ. ಇವಾಗ ನಾನು ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ನೋಡಿ ಇದು ಲೀಫ್ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಲೀಫ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಕ್ರೋಶ ಮೇಲೆ ಒಂದ್ಸಲ ದಾರ ತಗೊಂಡು ಇಲ್ಲಿ ಏನು ನಾವು 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಇವಾಗ ನಾವು 2 ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. 1 2 ಈಗ 2 ಕಂಬಗಳಾಗಿದೆ. ಸೊ ಇದು ಇಲ್ಲಿ ನೋಡಿ ಈ ರೀತಿಯಾಗಿ ಕೂತ್ಕೊಳ್ಳುತ್ತೆ. 2 ಸ್ಟೆಪ್ಪಲ್ಲಿ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಒಂದೊಂದೇ ಲೀಫನ್ನು ಹಾಕಬೇಕಾಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಫೈನಲ್ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನು. ನೋಡಿ ಇವಾಗ ಇನ್ನೊಂದು ಲೀಫ್ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಲೀಫ್ ಆ್ಯಡ್ ಮಾಡಿ, ಇವಾಗ ಚೈನ್ ಏನು ಅವಶ್ಯಕತೆ ಇಲ್ಲ, ಬರೀ ಕಂಬಗಳನ್ನ ಮಾತ್ರ ಬೀಡ್ ಒಂದು ಲೀಫ್ ಆ್ಯಡ್ ಮಾಡಿಕೊಂಡು ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. 1 ಕಂಬ ಆಯಿತು, 2 ಮತ್ತೆ ಒಂದು ಲೀಫ್ ಆ್ಯಡ್ ಮಾಡಿದ್ದೀನಿ, ಮತ್ತೆ 2 ಕಂಬ, 1 2 ನೋಡಿ ಇದು ಈ ರೀತಿಯಾಗಿ ಕಾಣಿಸುತ್ತೆ. ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ರೀತಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ ಕೂಡ. ಒಂದು ಲೀಫ್ ಹಾಕಿ 2 ಕಂಬ, ಮತ್ತೆ ಒಂದು ಲೀಫ್ ಹಾಕಿ ಇದು ಪಕ್ಕನೇ ಬರುತ್ತೆ, ತುಂಬ ಕ್ಲೋಸಲ್ಲಿರುತ್ತೆ. ನಿಮಗೆ ತುಂಬ ಕ್ಲೋಸ್ ಬೇಡ, ಮಧ್ಯದಲ್ಲಿ ಏನಾದ್ರು ಚೇಂಜ್ ಬೇಕಂದರೆ ಬೀಡ್ ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಬೋದು.
ಬಿಗ್ ಬೀಡ್ ಇದಕ್ಕೆ ಆಗಲ್ಲ, ಸ್ವಲ್ಪ ಕಂಜೆಸ್ಟೆಡ್ ಆಗಿರುತ್ತೆ ಇದು. ಯಾಕಂದರೆ ನಾವು ಹಾಕಿರೋದಿಲ್ಲಿ 2 ಚೈನ್ ಆಗಿರೋದ್ರಿಂದ ತುಂಬ ದೊಡ್ಡ ಬೀಡ್ ಯಾವುದು ಸೂಟ್ ಆಗಲ್ಲ ಇದಕ್ಕೆ. ಬರೀ ಸ್ಮಾಲ್ ಬೀಡ್ಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಬರುತ್ತೆ, ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಇದು ಈ ರೀತಿ ಕಂಪ್ಲೀಟ್ ಆಗಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಲುಕ್ ಬರುತ್ತೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ನೆಕ್ಸ್ಟ್ ನೋಡಿ, ಇದು ಇವಾಗ ಈ ರೀತಿ ಕಾಣಿಸುತ್ತೆ. ಇದರಲ್ಲಿ 3 ಕಲರ್ಸ್ ಕೂಡ ನೀವು ಹಾಕ್ಕೋಬೋದು. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.